ಹಾಂ ಅಮ್ಮ, ನಾನು ಇದು ಅಂಗಡಿಗೆ ಹೋಗ್ಬಿಟ್ಟು ಬರ್ತಾ ಇದ್ದೀನಿ, ಸರಿನಾ? ಹುಷಾರಾಗಿರು, ಮನೆ ಬಾಗಿಲು ಎಲ್ಲ ಹಾಕು, ಸರಿನಾ? ಬಾಯ್. ಒಂದು ನಿಮಿಷ ಇರೇ, ನಿಮ್ಮ ಅತ್ತೆದು ಒಂದು ಬಟ್ಟೆ ಇತ್ತು ಕಡೆ, ಅದನ್ನ ಹಾಕೊಂಡೋಗಿದ್ದೆ, ಅದನ್ನ ಕೊಟ್ಬಿಡು, ನಾನು ತಗೋಬರ್ತೀನಿ. ಇರೋ ನಿಮಿಷ ಇರೋ. ಯಾವಾಗಲೂ ಈ ಮಮ್ಮಿಂದ ಇಲ್ಲ ಬಿಡು. ಎಲ್ಲಪ್ಪ ಬಟ್ಟೆ? ಸಿಕ್ತಪ್ಪ, ಇದ ಬಟ್ಟೆ ಹೋಗಿ ಕೊಟ್ಬಿಟ್ಟು ಬರೋಣಪ್ಪ. ಅಪ್ಪ ಸರಿ, ಇಲ್ಲೇ ಸ್ವಲ್ಪ ಕುತ್ಕೊಳ್ಳೋಣ. ಅಮ್ಮ ಯಾಕೆ ಆ ಕಡೆ ಹೋಗ್ತಿದೆ? ಯಪ್ಪ ಎಲ್ಲ ತೋಳು ಕೊಡೋಣ ಅಂತ ಹೋದ್ರೆ ಯಪ್ಪ ಬರೋದೇ ಕೈಗೆ ಸಿಗ. ನಾನು ಬರೀ ಮಾಡ್ತೀನಿ, ಬರೀ ಕೈ ಸಿಟ್ಟು ಸುಳ್ದಾಕ್ಬಿಡ್ತೀನಿ. ಒಂದೇ ಆಟ. ಇಲ್ಲದೇನ ಅಮ್ಮ ಬಂದೇ ಇಲ್ಲಲ್ಲ. ಅಯ್ಯೋ ಎಷ್ಟೊತ್ತು ಅಂತ ಇಲ್ಲೇ ಕೂತ್ಕೊಂಡು ಅಂಗಡಿಗಾದ್ರೂ ಹೋಗ್ಬರೋದಕ್ಕೆ 5 ನಿಮಿಷ ಅಂದ್ಬಿಟ್ಟು ಎಷ್ಟೊತ್ತು ಮಾಡ್ತಾ ಅಂಗಡಿಗಾದ್ರೂ ಹೋಗ್ಬಿಟ್ಟು ಬರೋದು ವಾಸಿ. ಸರಿ, ಅಂಗಡಿಯಿಂದ ಬಂದಲ್ಲ, ಸುಸ್ತಾಗ್ಬಿಟ್ಟಿದೆ. ಯಾಕೆ ನಾನು ಹೇಳ್ದತ್ತ ನೀವು ನಿಮಿಷ ಹೀರೆ ನಿಮ್ಮ ಮತ್ತೆ ಸೀರೆ ಕೊಟ್ಬಿಟ್ಟು ಬಾಡಬೇಕು ಅಂತ ಕೊಟ್ಟಿಲ್ವಾ? ಯಾಕೆ ಕೊಟ್ಟಿಲ್ಲ? ನಿಜ ನಿಂಗೆ ನೋಡು, ಯಾಕೆ ಕೊಟ್ಟಿಲ್ಲ? ಕೈ ಕೊಡ್ಕಿಂತ ನಿನಗೆ ಇಷ್ಟೊಂದು ಹೇಳು. ನಿನಗೆ ಹೊರಗೆ ಆಡ್ತಾಳೆ ಏನು ಇರು ಅಂತ ಇರೋಕ್ಕಾಗಲ್ಲ ನಿಂಗೆ. ನಿಂಗನ್ಬಿಟ್ರಲ್ಲಪ್ಪ. ಅಮ್ಮ, ನಾನು ಈ 2 hours ಇಲ್ಲೇ ಕೂತ್ಕೊಂಡಿದ್ದೀನಿ, ನೀನು ನೋಡಿದ್ರೆ ಇನ್ನೇ ಬಂದೇ ಇಲ್ಲ. ನೀನು ಅಲ್ಲೆಲ್ಲೆಲ್ಲ ಹೋಗ್ತಾ ಇದ್ದೆ, ಆಚೆ ಹೋದಂತೆ ಎಲ್ಲೆಲ್ಲ ಹೋಗ್ತಾ ಇದ್ದೆ. ಹೋಗು, ಸುಮ್ಮನೆ ನನ್ನ ಮೇಲೆ ತಕ್ಕುತ್ತೆ. ಅಯ್ಯೋ, ನಾನು ಅನ್ಸ್ಕೊಬಿಟ್ರೆ ಏನಪ್ಪ ಬಿಟ್ಟು. ಸರಿ ಆಯ್ತು, ಕರಿಬೇಕು ತಾನೆ ನನಗೇನು ವಯಸ್ಸಾಯ್ತಪ್ಪ, ನನ್ನ ಕಳ್ಕೊಳ್ಳಲ್ಲವ, ನೀನು ಹೇಳ್ಬೇಕು ತಾನೆ. ಯಪ್ಪ ಚೆನ್ನಾಗಿ ಆಡ್ತಾಳೆ. ಯಾವಾಗಲೂ ಇದೇ ಡೈಲಾಗ್ ಬರುತ್ತೆ. ಗೊತ್ತಾಯ್ತು ಯಾವಾಗಲೂ ಹಿಂಗಂತ ಯಾಕಂತಾರೆ ಗೊತ್ತಾ? ಏನು ಅವ್ರು ಅನ್ಸ್ಕೋಬಾರ್ದಲ್ವ, ನಾನು ಅನ್ಸ್ಕೋಬೇಕು. ಅದಕ್ಕೆ ನನ್ನದು ಅವ್ರು ಅನ್ಸ್ಕೋಬಾರ್ದು ದುಡ್ಡು ಹಂಗೆ ಹಿಂಗೆ ಅಂದ್ಬಿಟ್ಟು ನೋಡ್ಕೊಂಡು ಹೋದ್ರು. ನನ್ನ ಅವಾಗಲೇ ನೋಡ್ಕೊಂಡೋದ್ರು. ಹೇಳೋದು ಅಮ್ಮ ಅಂತ ಕೂಗ್ದೆ. ನೀವು ಕೆಲಸ ಏನಪ್ಪ ಎಲ್ಲ ನಮ್ಮಮ್ಮ ಅನ್ಸ್ಕೋಬಾರ್ದು ಅಂದ್ಬಿಟ್ಟು ನನ್ನ ಬೇಡ ತಕ್ಬಿಡು. ಹೋಗು. ಅಯ್ಯೋ ಪಾಪ, ಬೇಜಾರು ಮಾಡ್ಕೊಂಡಿರ್ತಾಳೆ. ಅಮ್ಮ ನಿಮಿಷ ಇರು, ಬಟ್ಟೆ ಕೊಡ್ತೀನಿ. ಸಾರಿ ಕಣೆ, ಕೊಟ್ಟೆ, ಇರೋ ನಿಮಿಷ. ತಗೋ ಬಟ್ಟೆ, ಫಂಕ್ಷನ್ಗೆ ಹಾಕೊಂಡೋಗಿದ್ದೆ, ಹುಷಾರಾಗಿ ಹೋಗಿ ಕೊಟ್ಬಿಟ್ಟೆ. ಆಮೇಲೆ ನಾನು ಏನು ಪುಷ್ಪಾವತಿ ಅಕ್ಕನ ಮನೆಗೆ ಹೋಗಿ ಕೊಟ್ಬಿಟ್ಟು ಬಾ ಅಂದರೆ